ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಒಂದು ದೊಡ್ಡ ವಿಚಾರ ಚರ್ಚೆಗೆ ಬರ್ತಾ ಇದೆ. ಅದು ಯಾವುದೇ ಕಾನೂನು ಅಥವಾ ಇನ್ನಾವುದೇ ವಿಧೇಯಕಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ರಾಜಕಾರಣಿಗಳ ನಡೆಗೆ ಸಂಬಂಧಪಟ್ಟದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾವೆಲ್ಲರೂ ಕೂಡ ವಿದ್ಯಾವಂತರಿರ್ತಕ್ಕಂಥ ಸ್ವಸ್ಥ ಸಮಾಜವನ್ನ, ಆರೋಗ್ಯವಂತ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ರಾಜಕಾರಣಿಗಳು ನಮಗೆ ರೋಲ್ ಮಾಡೆಲ್ಗಳಾಗ್ತಾರೆ. ಅದೇ ತರಹದ ರಾಜಕಾರಣಿಗಳು ಇವತ್ತು ಆಡ್ತಾ ಇರತಕ್ಕಂಥ ಭಾಷೆ, ಬಳಸ್ತಾ ಇರತಕ್ಕಂಥ ಪದಗಳು ಯಾವ ರೀತಿ ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇವೆ ಅನ್ನೋದ್ರ ಕುರಿತಂತೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ಪ್ರಮುಖವಾಗಿ ಕೆಲವು ರಾಜಕಾರಣಿಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಕ್ಕಂಥದ್ದು, ತಮ್ಮ ನಾಲಿಗೆಯ ಮೇಲೆ ಹಿಡಿತವೇ ಇಟ್ಕೊಳ್ಳದೆ ಮಾತನಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರಲ್ಲಿ ತೀವ್ರ ಬೇಸರವನ್ನ ಹುಟ್ಟು ಹಾಕಿವೆ. ಕರ್ನಾಟಕ ರಾಜ್ಯ ಸುಶಿಕ್ಷಿತರ ರಾಜ್ಯ, ಸುಸಂಸ್ಕೃತಿಯ ರಾಜ್ಯ, ಗಂಧದ ಬೀಡು, ಚಿನ್ನದ ನಾಡು, ಇವೆಲ್ಲವೂ ಹೆಗ್ಗಳಿಕೆ ಹೊಗಳಿಕೆ ಇರತಕ್ಕಂಥ ರಾಜ್ಯದಲ್ಲಿ ನಮ್ಮ ಭಾಷೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಪ್ರಮುಖವಾಗಿ, ಅದರಲ್ಲೂ ಪ್ರಮುಖವಾಗಿ ಈ ರಾಜ್ಯದ ರಾಜಕಾರಣಿಗಳಿಗೆ ಗೊತ್ತಿರಬೇಕು. ಯಾವುದೇ ಒಂದು ವಿಚಾರಗಳು ಬಂದರೂ, ರಾಜಕಾರಣದ ವಿಚಾರಗಳು ಬಂದರೂ ಅದು ಯಾಕೆ ಬೀಡು ಬೀಸಾಗೆ ಮಾತನಾಡಲಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂಥ ಒಬ್ಬ ಶಾಸಕರಿದ್ದಾರೆ, ವಿಜಯಪುರದ ಶಾಸಕರು. ಅವರ ಒಂದು ನಾಲಿಗೆಗೆ ಲಂಗು ಲಗಾಮೆ ಇಲ್ಲ, ಯಾವುದೇ ರೀತಿಯ ಹಿಡಿತವೂ ಇಲ್ಲ, ಏನೂ ಇಲ್ಲ. ಆ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರಿಗೆ ಅದೇನು ದ್ವೇಷ ಇದೆಯೋ, ರೋಷ ಇದೆಯೋ ಗೊತ್ತಿಲ್ಲ. ಬಿಜೆಪಿ ನಾಯಕರ ಮೇಲೂ ಕೂಡ ಹಾಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ, JDS ನವರ ಮೇಲೂ ಕೂಡ ಹಾಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಜೊತೆಗೆ ಕಾಂಗ್ರೆಸ್ನವ್ರ ಮೇಲಂತೂ ಕೇಳೋದೇ ಬೇಡ, ಅದಕ್ಕೆ ಒಂದು ಯಾವುದೇ ಒಂದು ಕಂಟ್ರೋಲೇ ಇಲ್ಲದ ಹಾಗೆ ಮಾತನಾಡ್ತಿದ್ದಾರೆ. ನೋಡಿ, ನಿನ್ನೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿರ್ತಕ್ಕಂಥದ್ದು. ಏನ್ ಹೇಳಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್? ಅವರು ಹೇಳಿದ್ರು, ಕಾಂಗ್ರೆಸ್ನ ಹಿರಿಯ ನಾಯಕ ಅಥವಾ AICC ನಾಯಕ ಮಟ್ಟದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಬಗ್ಗೆ ಒಂದು ಕೀಳಾದ ಮಾತನ್ನ ಹೇಳಿಬಿಟ್ಟಿದ್ದಾರೆ ಕಣ್ರೆ. ಅಂದ್ರೆ ಒಬ್ಬ ನಾಯಕನಿಗೆ, ಸಾಮಾಜಿಕ ಸೇವೆಯಲ್ಲಿರ್ತಕ್ಕಂಥ ಸಮಾಜವನ್ನ ಪ್ರತಿನಿಧಿಸುವಂಥ ಒಬ್ಬ ನಾಯಕ ಈ ತರಹದ ಕೇಳು ಮಟ್ಟದ ಹೇಳಿಕೆಗಳನ್ನ ಕೊಡಬೇಕಾ ಅನ್ನುವಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಬಗ್ಗೆ ಅವ್ರು ಹೇಳಿದ್ರು, ರಾಹುಲ್ ಗಾಂಧಿಯ ತಳಿ ಯಾವುದು ಅನ್ನುವಂಥದ್ರ ಬಗ್ಗೆನೆ ನಾವು ಸಂಶೋಧನೆ ಮಾಡಬೇಕಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ಒಬ್ಬರ ಹುಟ್ಟು ಅಥವಾ ಸಾವು, ಅದರ ಬಗ್ಗೆ ಟೀಕೆಗಳನ್ನು ಮಾಡುವಂಥದ್ದು ನಮ್ಮ ನೈತಿಕತೆಯನ್ನ, ನಮ್ಮ ವಿದ್ಯೆ ಬುದ್ಧಿಯನ್ನು ಸಾರುತ್ತೆ, ನಮ್ಮ ಸಂಸ್ಕೃತಿಯನ್ನು ಸಾರುತ್ತೆ ಅನ್ನುವಂಥದ್ದು. ರಾಹುಲ್ ಗಾಂಧಿಯ ನಡೆಗಳ ಬಗ್ಗೆ, ಅವರ ಒಂದು ರಾಜಕೀಯ ತೀರ್ಮಾನಗಳ ಬಗ್ಗೆ ನೀವು ಖಂಡಿತ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ. ಆದರೆ ರಾಹುಲ್ ಗಾಂಧಿಯ ತಳಿಯ ಬಗ್ಗೆ ಮಾತನಾಡೋದಂತೂ ಅಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಡ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿ ಯಾವ ಕೀಳು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅನ್ನುವಂಥದ್ದು. ನೀವು ರಾಹುಲ್ ಗಾಂಧಿಗೆ ಅವಮಾನ ಮಾಡ್ತಿಲ್ಲ. ರಾಹುಲ್ ಗಾಂಧಿ ತಳಿ ಅಂತಂದ್ರೆ ಆ ರಾಹುಲ್ ಗಾಂಧಿಯನ್ನ ಹೆತ್ತಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳ ಬಗ್ಗೆ ನೀವು ಅವಮಾನ ಮಾಡ್ತಿದ್ದೀರಾ. ಅಲ್ಲಿ ಸೋನಿಯಾ ಗಾಂಧಿ ಅನ್ನುವಂಥ ಮಾತನ್ನ ತರೋದು ಬೇಡ. ನಿಮಗೆ ಸೋನಿಯಾ ಗಾಂಧಿಯು ಕೂಡ ವಿದೇಶಿ ಮಹಿಳೆ, ಅದು ವಿದೇಶದಿಂದ ಬಂದಿರತಕ್ಕಂಥವಳು ಅನ್ನೋಂಥ ಒಪ್ಕೊಳ್ಳುವಂಥ ನಿಮಗೆ ಮನಸ್ಥಿತಿ ಇಲ್ಲ, ಬೇಡ. ಆದರೆ ಒಂದು ಮಹಿಳೆಯ ಘನತೆಗೆ ಇವತ್ತು ಕುಂದೊಂಟಾಗ್ತಾ ಇದೆ, ಮಹಿಳೆಯ ಸ್ವಾತಂತ್ರ್ಯಕ್ಕೆ, ಮಹಿಳಾ ತನಕ್ಕೆ ಒಂದು ಧಕ್ಕೆ ಆಗ್ತಾ ಇದೆ. ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ರವರೇ, ನಿಮ್ಮನ್ನು ಹಡೆದವರು ಕೂಡ ಒಬ್ಬ ಸಾಧ್ವಿ ಮಹಿಳೆ, ಘನತವೆತ್ತ ಮಹಿಳೆ ಅನ್ನುವಂಥದ್ದನ್ನ ನೀವು ಮರೆಯಬೇಡಿ. ಯಾಕಂತಂದ್ರೆ ಮಹಿಳೆಯರಿಗೆ ಯಾವಾಗ ನಾವು ಅವರ ಒಂದು ಚಾರಿತ್ರ್ಯದ ಬಗ್ಗೆ ಅಥವಾ ಮಹಿಳಾ ಘನತೆಯ ಬಗ್ಗೆ, ಮಹಿಳೆಯರ ಆದ್ಯತೆಯ ಬಗ್ಗೆ ನಾವು ಕೀಳಾಗಿ ಮಾತನಾಡ್ತೇವೋ ಅಲ್ಲಿ ಮಹಿಳೆಯರ ಘನತೆ ಕುಂದಾಗಲ್ಲ. ಯಾರು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡ್ತಾರೋ ಅವರ ಘನತೆ ಕುಂದಾಗುತ್ತೆ. ಇಲ್ಲಿ ಸೋನಿಯಾ ಗಾಂಧಿಯವರ ಘನತೆ ಕೀಳಾಗಿರ್ತಕ್ಕಂಥದ್ದಲ್ಲ, ಕುಂದುಂಟಾಗಿರ್ತಕ್ಕಂಥದ್ದಲ್ಲ. ರಾಹುಲ್ ಗಾಂಧಿಯ ಘನತೆ ಕಡಿಮೆ ಆಗಿರ್ತಕ್ಕಂಥದ್ದಲ್ಲ, ನಿಮ್ಮ ಘನತೆ ಕೀಳಾಗಿದೆ. ನೀವೇನೋ ನಾನು ಹಿಂದೂ ಹುಲಿ ಸಂಸ್ಕೃತಿ ರಕ್ಷಕ ಅನ್ನುವಂಥ ಮಾತನ್ನ ಈಗ ಬಿಂಬಿಸ್ಕೊಳ್ಳೋದಕ್ಕೆ ಹೊರಡ್ತಿದ್ದೀರಿ. ಈ ಹಿಂದಿನ ನಿಮ್ಮ ರಾಜಕಾರಣ ಹೇಗಿತ್ತು ಅನ್ನುವಂಥದ್ದನ್ನ ನೆನಪು ಮಾಡ್ಕೊಳ್ಳಿ. JDS ಅಲ್ಲಿದ್ದಾಗ, JDS ನ ರಾಜ್ಯಾಧ್ಯಕ್ಷರಾಗಿದ್ದಾಗ ನಿಮ್ಮ ಜಾತ್ಯತೀತ ನಿಲುವುಗಳನ್ನ ಒಂದು ಭಾಷಣಗಳು ಹೇಗಿರ್ತಿತ್ತು, ಧರ್ಮ ವಿರೋಧಿ ಇರ್ತಕ್ಕಂಥ ಭಾಷಣಗಳು ಹೇಗೆ ಇರ್ತಾ ಇರಲಿಲ್ಲ ಅನ್ನೋಂಥದ್ದು. ಈಗ ನೀವು BJPಗೆ ಸೇರಿದ
ಮಾಡಿದ ಮೇಲೆ, ಅದರಲ್ಲೂ ಬಿಜೆಪಿಯಿಂದ ಉಚ್ಚಾಟಿತರಾದ ಮೇಲೆ ನಾಲಿಗೆ ಹಿಡಿತವೇ ಇಲ್ಲದೆ ಮಾತಾಡ್ತಿದ್ದೀರಾ. ನೀವು ಮಾತಾಡಿ, ನಿಮಗೆ ಮಾತಾಡುವಂಥ ಹಕ್ಕಿದೆ. ಆದರೆ ಯಾರದೇ ಘನತೆಗೆ ಕುಂದುಂಟಾಗುವಂಥ ಮಾತಾಡುವಂಥ ಅಧಿಕಾರ ಆಗಲಿ ನಮ್ಮ ಸಂವಿಧಾನ, ಕಾನೂನು ಮತ್ತು ಸಾಮಾಜಿಕ ವ್ಯವಸ್ಥೆ ನೀಡಿಲ್ಲ. ಸರ್ವರು ಸಮಾನರು ಅನ್ನುವಂಥ ಕಲಿಸ್ಕೊಡುವಂಥ ಹಿಂದೂ ಧರ್ಮದಿಂದ ನೀವು ಬರ್ತೀರಾ. ನಾನು ಹೆಮ್ಮೆಯ ಹಿಂದೂ ಅಂತ ಹೇಳ್ಕೊಳ್ತೀರಾ. ಖಂಡಿತ ಹಿಂದೂ ಧರ್ಮ ಇದನ್ನು ನಿಮಗೆ ಕಲಿಸ್ಕೊಟ್ಟಿಲ್ಲ, ನಮ್ಮಂತಹ ಯಾರಿಗೂ ಕಲಿಸ್ಕೊಟ್ಟಿಲ್ಲ. ಹೆಣ್ಣಿನ ಮೇಲೆ ಘನತೆ, ಗೌರವ ಎಲ್ಲವನ್ನು ಇಟ್ಕೊಂಡು ಇವತ್ತು ಮಾತನಾಡಬೇಕಾಗಿದೆ. ಆ ಪರಿಸ್ಥಿತಿಯನ್ನು ನೀವು ಎದುರಿಸುವಂಥದ್ದು ಬೇಡ. ಇದ್ರ ಜೊತೆಗೆ ಈಗಾಗಲೇ ಸಿದ್ದರಾಮುಲ್ಲಾ ಖಾನ್ ಅಂತಂದೇಳಿ ಸಿ ಟಿ ರವಿ ಆಗಲಿ ಆರ್ ಅಶೋಕ್ ಆಗಲಿ ಹೇಳ್ತಾರೆ. ಇದು ಅಗತ್ಯ ಇದೆಯಾ ಅನ್ನುವಂಥದ್ದು. ಒಂದು ರಾಜ್ಯದ ಘನತವೆತ್ತ ರಾಜಕಾರಣಿಗೆ, ಮುಖ್ಯಮಂತ್ರಿಗಳಿಗೆ ನೀವು ಈ ರೀತಿ ಹೇಳುವಂಥದ್ದು ಇದೆಯಲ್ಲ, ಅವರಿಗೆ ಧರ್ಮ ಒಂದು ಬದಲಾಯಿಸಿ ಹೇಳುವಂಥದ್ದು, ಧರ್ಮ ಸೂಚಕ ನಾಮಪದವನ್ನು ಬದಲಾಯಿಸಿ ಹೇಳುವಂಥದ್ದು, ಇದು ತಪ್ಪಲ್ವಾ? ಆರ್ ಅಶೋಕ್ ಅವರೇ, ಸಿ ಟಿ ರವಿ ಅವರೇ, ಯಾಕೆ ಹೀಗೆ ಮಾತನಾಡ್ತೀರಿ? ಇದೇ ಸಂಸ್ಕೃತಿಯನ್ನು ಕಲ್ತ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಹೀಗೆ? ಓಕೆ, ಟಿಪ್ಪು ಸುಲ್ತಾನ್ ಏನೋ ಮಾಡ್ದ, ಏನೋ ಬಿಟ್ಟ, ಓಕೆ, ಇತಿಹಾಸವನ್ನು ಕೆತ್ಕೋದು ಬೇಡ. ಹಳೆಯ ಹೆಣಗಳನ್ನು ಈಗ ಯಾಕೆ ಕೆತ್ತಿ ಅದನ್ನು ಮತ್ತೆ ಮೇಲೆ ಎತ್ತಿ ಹಾಕ್ತಿದ್ದೀರಿ? ಈ ಹಂತಕ್ಕೆ, ಈ ಪರಿಸ್ಥಿತಿಗೆ ಈಗ ನೀವು ಆರಾಧಿಸುವಂಥ ನರೇಂದ್ರ ಮೋದಿ ಆಗಿರಲಿ, ಯೋಗಿ ಆದಿತ್ಯನಾಥ್ ಅವರಾಗಿರಲಿ, ಇವತ್ತು ತುಂಬ ಕ್ಲಿಷ್ಟಕರವಾದ ಮತ್ತು ಕಠಿಣ ತೀರ್ಮಾನಗಳನ್ನು ರಾಷ್ಟ್ರದಲ್ಲಿ ಮತ್ತು UP ರಾಜ್ಯದಲ್ಲಿ ತೆಗೆದುಕೊಳ್ತಿದ್ದಾರೆ. ಅದರ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇಲ್ಲದೆ ಇದ್ರು ನೀವಂತೂ ಅದನ್ನು ಒಪ್ಕೊಳ್ತೀರಾ, ಹೌದಲ್ವಾ? ಈ ಹಂತದಲ್ಲಿ ಯೋಗಿ ಈಗಿನ ಕಾಲಕ್ಕೆ, ಈಗಿನ ಕಾಲಮಾನಕ್ಕೆ, ಈಗಿನ ಸಾಮಾಜಿಕ ಪರಿಸ್ಥಿತಿಗೆ, ಈಗಿನ ಕಾನೂನು ಸುವ್ಯವಸ್ಥೆಗೆ ತೆಗೆದುಕೊಳ್ಳುವಂಥ ಕಠಿಣ ತೀರ್ಮಾನಗಳು, ಯಾಕಂದರೆ 11,500ರಿಂದ 12,000ದಷ್ಟು ಇವತ್ತು ಎನ್ಕೌಂಟರ್ಗಳಾಗಿವೆ UPಯಲ್ಲಿ, ಹೌದಾ? ಅದು ಮಾನವ ಒಂದು ಏನು ಹೇಳಲಾಗುತ್ತೆ, ಮಾನವ ಹಕ್ಕಿನ ವಿರುದ್ಧ ಅನ್ನೋಂಥ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಯೋಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ವಿರುದ್ಧ ನೀವು ಮಾತನಾಡ್ತೀರಾ? ಇಲ್ಲ ತಾನೆ. ಇವತ್ತು ಮೋದಿಯವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಯೋಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಇವತ್ತಿನ ಕಾಲಮಾನಕ್ಕೆ, ಇವತ್ತಿನ ಒಂದು ಸಾಮಾಜಿಕ ಪರಿಸ್ಥಿತಿಗೆ ಸರಿ ಅನ್ನೋಂಥದ್ದಾದರೆ, ಅವತ್ತು ಟಿಪ್ಪು ಸುಲ್ತಾನ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು, ಮಾಡಿರ್ತಕ್ಕಂಥ ಕೃತ್ಯಗಳು ಅವತ್ತಿನ ಕಾಲಮಾನಕ್ಕೆ ಸರಿ. ಯಾಕೆ ಇನ್ನು 200 ವರ್ಷದ ನಂತರ ಯೋಗಿ ಅವರಿಗೆ ನಾವು ಯೋಗಿಗೋ ಮೋದಿಗೋ ನಾವೇನಾದರೂ ಬೇರೆ ತರಹದ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಾವು ಹಳೆಯ ಹೆಣಗಳನ್ನು ಕೀಳೋದು ಬೇಡ ಅನ್ನುವಂಥದ್ದು. ಇನ್ನೊಂದು ಮಾತನ್ನು ಸಿದ್ದರಾಮುಲ್ಲಾ ಖಾನ್ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಅವರು ಹೇಳ್ತಾರೆ. ಆರ್ ಅಶೋಕ್ ಅವರೇ, ಇವತ್ತು ಸಿದ್ದರಾಮಯ್ಯನವರಿಗೆ ನೀವು ಪ್ರಶ್ನೆ ಮಾಡುವಂಥ ಧೈರ್ಯ, ತಾಕತ್ತು, ಒಂದು ಚಾಲೆಂಜ್ ನಿಮಗೆ. ಸಿದ್ದರಾಮಯ್ಯನವರಿಗೆ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಬೈಯುವಂಥ ನೀವು, ನಿಮಗೆ ನಿಜವಾಗ್ಲೂ ಧೈರ್ಯ ಇದ್ದರೆ ಒಂದು ಚಾಲೆಂಜು. ಈಗ ನಿಮ್ಮ ಜೊತೆಗೆ JDSನವರು ಸೇರ್ಕೊಂಡಿದ್ದಾರಲ್ವಾ? ಹಾಗಾದರೆ JDSನ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು ಕೂಡ ಆಗಿರ್ತಕ್ಕಂಥ HD ದೇವೇಗೌಡ ಅವರು ಏನು ಹೇಳಿದ್ರು? ಅವರು ಒಂದು ಮಾತನ್ನ ಹೇಳಿದ್ರು, ಏನು, ನನ್ನ ಮುಂದಿನ ಜನ್ಮ ಅನ್ನೋಂಥದ್ದು ಇರೋದೇ ಆದರೆ ನಾನು ಮುಸ್ಲಿಂ ಜನಾಂಗದಲ್ಲಿ ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತೀನಿ ಅನ್ನೋಂಥ ಮಾತನ್ನ ಹೇಳಿದ್ರು. ಇದು ನಿಮಗೂ ಗೊತ್ತಿದೆ ತಾನೆ? ಸರಿ, ಹಾಗಾದ್ರೆ ನಿಮಗೆ ಈಗ ಆ ಧೈರ್ಯ ಇದೆಯಾ? ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರನ್ನ HD ಕುಮಾರಸ್ವಾಮಿ ಎದುರು ಈ ರೀತಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆಯೋ ತರಹ ದೇವೇಗೌಡರನ್ನು ಕೂಡ ಮುಸ್ಲಿಂ ನಾಮ ಪದವನ್ನು ಬಳಸಿ ಕರೆಯುವಂಥ ಧೈರ್ಯ ನಿಮಗಿದೆಯೇನ್ರಿ? ಕರಿತೀರಾ? ಆಗುತ್ತಾ ನಿಮ್ಮ ಕೈಲಿ? ಸಾಧ್ಯ ಇಲ್ಲ. ಯಾಕೆ ಈ ತರಹದ ಒಂದು ತೋರ್ಪಡಿಕೆಯ ರಾಜಕಾರಣ ಮಾಡ್ತೀರಿ? ಶ್ರೀಯುತ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಜೀವಮಾನದಲ್ಲಿ ಹಲವಾರು ರೀತಿಯ ರಾಜಕಾರಣಗಳನ್ನು ಮಾಡಿರಬಹುದು, ಆದರೆ ಎಂದಿಗೂ ಒಂದು ಕ್ಷಣಕ್ಕೂ ಅವರು ಕೋಮು ಆಧಾರಿತ ರಾಜಕಾರಣ ಮಾಡಿಲ್ಲ, ಕೋಮು ದ್ವೇಷದ ರಾಜಕಾರಣ ಮಾಡಿಲ್ಲ, ಧರ್ಮ ಆಧಾರಿತ ರಾಜಕಾರಣ ಮಾಡಿಲ್ಲ. ಅವರು ಅಂತಹ ಪ್ರಧಾನಿಗಳನ್ನ ಜೊತೆಗಿಟ್ಕೊಂಡಿರ್ತಕ್ಕಂಥ ಮಾಜಿ ಪ್ರಧಾನಿಗಳನ್ನ ನೀವು ಒಬ್ಬರನ್ನ ಒಂದು ತಕ್ಕಡಿಯಲ್ಲಿ ಇನ್ನೊಬ್ಬರನ್ನ ಇನ್ನೊಂದು ತಕ್ಕಡಿಯಲ್ಲಿ ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಮಾತು ನಮ್ಮ ಮುಂದಿನ ಒಂದು ಪೀಳಿಗೆಗೆ ಒಂದು ಆದರ್ಶವಾಗಿರಬೇಕು, ಅದು ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಎಕ್ಸ್ಪ್ಲೈನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.